ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲೆಸೆತ ಪ್ರಕರಣದ ಸಂಪೂರ್ಣ ಸಿಸಿಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಪವರ್ ಟಿವಿಗೆ ಲಭ್ಯವಾಗಿದೆ. ಏನು ಮೈಸೂರಲ್ಲಿ ಉದಯಗಿರಿಯಲ್ಲಿ ಕಲ್ಲೆಸೆತವಾಯಿತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಪೂರ್ಣ ಸಿಸಿಟಿವಿ ದೃಶ್ಯಾವಳಿಗಳು ಪವರ್ ಟಿವಿಯಲ್ಲಿ ಆ ಒಂದು ಕಲ್ಲೆಸೆತದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಲಭ್ಯವಾಗಿದೆ. ನಾಪತ್ತೆಯಾಗಿರೋ ಆರೋಪಿಗಳ ಎಕ್ಸ್ಕ್ಲೂಸಿವ್ ಮಾಹಿತಿ, ಪ್ರಚೋದನಕಾರಿ ಭಾಷಣ ಮಾಡಿದ್ದ ಮುಸ್ಲಿಂ ಧರ್ಮಗುರು ಎಸ್ಕೇಪ್ ಆಗಿದ್ದಾನೆ. ಠಾಣೆ ಮುಂದೆ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಮುಸ್ತಾಕ್ ಇದೀಗ ಪರಾರಿಯಾಗಿರೋದು. ಮುಸ್ತಾಕ್ಗಾಗಿ ಸಿಸಿಬಿ ಪೊಲೀಸರು ತೀವ್ರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಕಲ್ಲೆಸೆತದ ಎಲ್ಲರೂ ಕೂಡ ಠಾಣೆಯ 100 ಮೀಟರ್ ಅಂತರದ ನಿವಾಸಿಗಳು. 90% ಯುವಕರು ಸುಕ್ಕಾ ತಲಾಬ್ ನಿವಾಸಿಗಳು. ಸಿಸಿಟಿವಿ ಮೂಲಕ ಆರೋಪಿಗಳನ್ನು ಪತ್ತೆ ಹಚ್ಚುತ್ತಾ ಇರುವಂಥ ಸಿಸಿಬಿ ಪೊಲೀಸರು ನಾಪತ್ತೆಯಾಗಿರೋ ಮುಸ್ಲಿಂ ಮುಖಂಡ ಮುಸ್ತಾಕ್ ಅಮ್ಜದ್, ಸಿಕಂದರ್, ಮುಕ್ರಮ್ಮಾಜ್, ಶಾಹಿಲ್ ಫರಾಜ್ ಈ ಆರೋಪಿಗಳನ್ನು ಪೊಲೀಸರು ಇದೀಗ ಬಂಧನ ಮಾಡಲಿಕ್ಕೆ ಬಲೆ ಬೀಸಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿಯೇ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಸಿಸಿಬಿ ಪೊಲೀಸರು. ಮೈಸೂರಿನಲ್ಲಿ ಏನು ಉದಯಗಿರಿಯಲ್ಲಿ ಕಲ್ಲೆಸೆತ ಆಯಿತು, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪವರ್ ಟಿವಿಯಲ್ಲಿ ನೋಡೋಕೆ ಸಿಗುವಂಥ ದೃಶ್ಯಗಳು ಇವು ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಗೆ ಲಭ್ಯವಾಗಿದೆ. ಯಾವ ರೀತಿಯಾಗಿ ಉದ್ರಿಕ್ತ ಗುಂಪು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸಲಿಕ್ಕೆ ಎಲ್ಲ ರೀತಿಯಾದಂಥ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ನೋಡಿ, ಕಲ್ಲನ್ನು ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ಪಕ್ಕದಲ್ಲೇ ಹುಲ್ಲಿದೆ. ಬೆಂಕಿ ಹಚ್ಚಲಿಕ್ಕೆ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ರಾ? ಈ ಧರ್ಮಗುರು ಏನಿದ್ದಾನೆ, ಮುಸ್ಲಿಂ ಧರ್ಮಗುರು ಮುಸ್ತಾಕ್ ಅಂತ, ಅವನು ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದ. ಆ ಭಾಷಣದಿಂದಲೇ ಈ ಒಂದು ಉದ್ರಿಕ್ತರ ಗುಂಪು ಉದ್ರಿಕ್ತವಾಗಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲನ್ನು ಎಸಿತಾ ಇರೋದು. ಎಲ್ಲ ಈ ಯುವಕರು 15ರಿಂದ 16 ವರ್ಷದವರು. ಈಗಾಗಲೇ 8 ಜನ ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಅಲ್ಲಿ ಕಲ್ಲನ್ನು ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ ಮೇಲೆ ಎಸಿತಾ ಇರೋ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಕಲ್ಲನ್ನು ತೆಗೆದುಕೊಂಡಿದ್ದಾರೆ ನೋಡಿ. ಆ ಒಂದು 20 ಜನರ ಗುಂಪು ಅದು. ಈಗ 8 ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಪಕ್ಕದಲ್ಲೇ ಹುಲ್ಲು ಕೂಡ ಇತ್ತು. ಆ ಹುಲ್ಲನ್ನು ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಿಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ಎಲ್ಲ ಮೆಕ್ಯಾನಿಕ್ ನಡೆಸ್ತಾ ಇರೋರು ಈ ಮುಸ್ಲಿಂ ಗುಂಪು ಏನಿದೆ, ಇವರೆಲ್ಲ ಮೆಕ್ಯಾನಿಕ್ ಗ್ಯಾರೇಜ್ ಕೂಡ ಇದೆ ಇವ್ರದ್ದು. ನೋಡು, ಒಬ್ಬ ಹುಲ್ಲು ತಗೊಳ್ತಾ ಇದ್ದಾನೆ, ಒಬ್ಬರು ಕಲ್ಲು ಎಸಿತಾ ಇದ್ದಾರೆ. ಈ ಎಲ್ಲ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಈ ಸಿಸಿಟಿವಿಯನ್ನು ಆಧರಿಸಿ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ಇನ್ನು ಉಳಿದಂತಹ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿರೋದು ಈ ಸಿಸಿಟಿವಿಯನ್ನು ಆಧರಿಸಿ. ಏನು ಧರ್ಮಗುರು ಮುಸ್ತಾಕ್ ಅಂತ ಇದ್ದಾನೆ, ಅವನ ಒಂದು ಪ್ರಚೋದನಕಾರಿ ಭಾಷಣದಿಂದ ಈ ಗುಂಪುಗಳು ಈ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲನ್ನು ಎಸ್ತಿರೋದು. ಮತ್ತೊಬ್ಬ ಹುಲ್ಲು ತೆಗೆದುಕೊಳ್ತಾ ಇದ್ದಾನೆ. ಆ ಎಲ್ಲ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ. ಇನ್ನೊಂದು ದೃಶ್ಯದಲ್ಲಿ ಬೆಂಕಿ ಹಚ್ಚಲಿಕ್ಕೆ ಯತ್ನವನ್ನು ಮಾಡ್ತಾ ಇದ್ದಾನೆ. ಆ ಹುಲ್ಲನ್ನು ತೆಗೆದುಕೊಂಡು ಬೆಂಕಿ ಹಚ್ಚಬೇಕು ಅಂತ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಈ ಎಲ್ಲ ದೃಶ್ಯಗಳನ್ನು ನೋಡಿದರೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ನಾವು ಅಟ್ಯಾಕ್ ಮಾಡಬೇಕು, ಯಾವ ರೀತಿಯಾಗಿ ನಾವು ಎಲ್ಲ ಏಕಾಏಕಿಯಾಗಿ ಎಲ್ಲ ನಾವು ಗುಂಪೆಲ್ಲ ಸೇರಿಕೊಂಡು ಯಾವ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಬೇಕು, ಅದೆಲ್ಲ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಇವರು ಈ ರೀತಿಯಾಗಿ ಏಕಾಏಕಿಯಾಗಿ ಸ್ಟೇಷನ್ ಮೇಲೆ ದಾಳಿ ಮಾಡಿರೋದು. ಎಲ್ಲರ ಗುಂಪು 14ರಿಂದ 15 ವರ್ಷದ ಯುವಕರು. ಇವರೆಲ್ಲ ಚಿಕ್ಕವರು ಇದ್ದಾರೆ. ಅಶ್ರುವಾಯು ಪ್ರಯೋಗ ಮಾಡ್ತಾ ಇದ್ದಂತೆ ಅಲ್ಲಿಂದ ಎಲ್ಲರೂ ಎಸ್ಕೇಪ್ ಆಗ್ತಾ ಇರೋದು. ಯಾವಾಗ ಪೊಲೀಸರಿಗೆ ಮಾಹಿತಿ ಗೊತ್ತಾಯಿತು, ಗುಂಡನ್ನು ಹಾರಿಸಿದ್ದಾರೆ. ಅಲ್ಲಿಂದ ಆ ಎಲ್ಲ ಗುಂಪುಗಳು ಅಲ್ಲಿಂದ ಎಸ್ಕೇಪ್ ಆಗಿರೋದು. ಇದರಲ್ಲಿ ಧರ್ಮಗುರು ಕೂಡ ಈಗ ಮುಸ್ತಾಕ್ ಅನ್ನೋರು ಅವರು ಕೂಡ ಎಸ್ಕೇಪ್ ಆಗಿದ್ದಾನೆ. ಇನ್ನುಳಿದಂತಹ ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಆ ಧರ್ಮಗುರು ಸಿಕ್ಕರೆ ಈ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಅವನ ಪ್ರಚೋದನಕಾರಿ ಭಾಷಣದಿಂದಲೇ ಈ ಒಂದು ಉದ್ರಿಕ್ತರ ಗುಂಪು ಪ್ರಚೋದನೆಯಾಗಿ ಸ್ಟೇಷನ್ ಮೇಲೆ ದಾಳಿಯನ್ನು ಮಾಡಿರೋದು. ಪೊಲೀಸರು ಯಾವಾಗ ಅಶ್ರುವಾಯು ಪ್ರಯೋಗ ಮಾಡ್ತಾರೆ, ಅಲ್ಲಿಂದ ಆ ಒಂದು ಗ್ಯಾಂಗ್ ಎಸ್ಕೇಪ್ ಆಗುತ್ತೆ. ಆರೋಪಿಗಳು ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಇದೇ ಫೋಟೋ, ಆರೋಪಿಗಳ ಫೋಟೋ. ಈಗ 8 ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಲ್ಲೆಸೆತದ ಪ್ರಕರಣದ ಸಂಪೂರ್ಣ ಮಾಹಿತಿ ಈ ಸಿಸಿಟಿವಿಯಲ್ಲಿ ಗೊತ್ತಾಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನಾವು ನೋಡ್ತಾ ಇದ್ದೀವಿ ಸಿಸಿಟಿವಿ ದೃಶ್ಯಗಳನ್ನು ನೋಡಿದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಇವರೆಲ್ಲ ಏಕಾಏಕಿಯಾಗಿ ಅಟ್ಯಾಕ್ ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ?
ಆ, ಬಹಳ ಮುಖ್ಯವಾಗಿ ನಿನ್ನೆ ನಡೆದಂತ ಘಟನೆಗೆ ಸಂಬಂಧಪಟ್ಟಂಗೆ ಇದೀಗ ಮೈಸೂರಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಸಿಸಿಬಿ ಪೊಲೀಸರು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇಲ್ಲಿ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಚೋದನಕಾರಿ ಭಾಷಣವನ್ನ ಮಾಡಿದಂತ ಮುಸ್ಲಿಂನ ಧರ್ಮಗುರು ಕೂಡ ಇಲ್ಲಿ ಎಸ್ಕೇಪ್ ಆಗಿದ್ದಾರೆ. ಠಾಣೆ ಮುಂಭಾಗ ಪ್ರಚೋದನಕಾರಿ ಭಾಷಣವನ್ನ ಮಾಡಿದಂತ ಮುಸ್ಲಿಂ ಧರ್ಮಗುರು ಮುಸ್ಲಿಂ ಮುಖಂಡ ಮುಸ್ತಾಕ್ ಇದೀಗ ಪರಾರಿಯಾಗಿದ್ದಾರೆ. ಮುಸ್ತಾಕ್ಗಾಗಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಅಂದ್ರೆ ಸುಮಾರು ಕಲ್ಲೆಸೆತದ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಎಲ್ಲರೂ ಕೂಡ ಠಾಣೆಯ ಹಿಂದೆ ಮತ್ತೆ ಮುಂದೆ ಎಲ್ಲರೂ ಕೂಡ ಠಾಣೆಯ ಸುತ್ತಮುತ್ತ ಮುಂಭಾಗದ ನಿವಾಸಿಗಳಂತೇಳಿ ಗೊತ್ತಾಗ್ತಾ ಇದೆ. 90% ಯುವಕರು ಸುಕ್ಕ ತಲಾಬ್ ಅಂದ್ರೆ ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗ ಮತ್ತು ಹಿಂಭಾಗದ ಏರಿಯಾಗಳ ನಿವಾಸಿಗಳೇ ಆಗಿದ್ದಾರೆ ಅಂತೇಳಿ ಸಿಸಿಟಿವಿ ಮೂಲಕ ಇದೀಗ ಸಿಸಿಬಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಾಪತ್ತೆ ಆಗಿರ್ತಕ್ಕಂಥ ಮುಸ್ಲಿಂ ಮುಖಂಡ ಮುಸ್ತಾಕ್ ಮತ್ತೆ ಮತ್ತೊಬ್ಬ ಆರೋಪಿ ಅಮ್ಜದ್ ಮತ್ತೆ ಸಿಕಂದರ್, ಮುಕ್ರಮ್ ಮತ್ತೆ ಮಾಜ್, ಶಾಹಿಲ್, ಫರಾಜ್ ಮತ್ತೆ ಚಾಂದ್ ಈ ಎಲ್ಲಾ ಆರೋಪಿಗಳಿಗಾಗಿ ಮೈಸೂರಿನ ಸಿಸಿಬಿ ಪೊಲೀಸರು ಬಂಧನದ ಬಲೆ ಬೀಸಿದ್ದಾರೆ. ಸಿಸಿಬಿ ಪೊಲೀಸರ ರೋಚಕ ಕಾರ್ಯಾಚರಣೆ ಇದೀಗ ಸಿಸಿಟಿವಿ ದೃಶ್ಯಾವಳಿಗಳನ್ನ ಬಳಸ್ಕೊಂಡು ಇದೀಗ ಕಾರ್ಯಾಚರಣೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ರೌಡಿಗಳನ್ನ ರೌಂಡ್ ಅಪ್ ಮಾಡಿರ್ತಕ್ಕಂಥ ವಿಚಾರ ಕೂಡ ಇದೀಗ ಸಿಸಿಟಿವಿ ಫುಟೇಜ್ ನ ಮೂಲಕ ಸಿಸಿಬಿ ಪೊಲೀಸರು ರೌಂಡ್ ಅಪ್ ನ ಮಾಡಿರುವಂತ ದೃಶ್ಯಾವಳಿಗಳು ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪವರ್ ಟಿವಿಗೆ ಸಿಕ್ಕಂತ ಎಲ್ಲಾ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಇದೀಗ ಕಲ್ಲೆಸೆತದ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ ಮೈಸೂರಿನ ಸಿಸಿಬಿ ಪೊಲೀಸರು ಮುಂದಾಗಿರುವಂತದ್ದು. ಪ್ರಮುಖ ಆರೋಪಿಗಳೆಲ್ಲರೂ ಕೂಡ ಪಂಚರ್ ಶಾಪ್ಗಳಿರ್ಬೋದು, ಸ್ಕೂಟರ್ನ ಮೆಕ್ಯಾನಿಕ್ಗಳು ಅಂತೇಳಿ ಗೊತ್ತಾಗ್ತಾ ಇದೆ. ಈ ಎಲ್ಲಾ ಆರೋಪಿಗಳು ಕೂಡ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗ ಹಾಗೂ ಹಿಂಭಾಗದ ನಿವಾಸಿಗಳಂತೇಳಿ ಗೊತ್ತಾಗ್ತಾರೆ. ಈ ನಿಟ್ಟಿನಲ್ಲಿ ನಾಪತ್ತೆ ಆಗಿರ್ತಕ್ಕಂಥ ಪ್ರಚೋದನಕಾರಿ ಭಾಷಣವನ್ನ ಮಾಡಿದಂತಹ ಆರೋಪಿ ಮುಸ್ಲಿಂ ಮುಖಂಡ ಏನಿದ್ದಾನೆ ಮುಸ್ತಾಕ್ ಏನಿದ್ದಾನೆ ಆತನ ವಶಕ್ಕೆ ಕೂಡ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಆ ಮೂಲಕವಾಗಿ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಂತ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಇದೀಗ ಪವರ್ ಟಿವಿಗೆ ಲಭ್ಯ ಆಗಿದೆ. ಅಲ್ಲಿ ಕಲ್ಲೆಸೆತದ ಆರೋಪಿಗಳು ಯಾರು, ಎಸ್ಕೇಪ್ ಆಗಿರ್ತಕ್ಕಂಥ ಆರೋಪಿಗಳು ಯಾರು, ಎಲ್ಲಾ ವಿಚಾರಗಳನ್ನು ಕೂಡ ಇದೀಗ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಮುಂದಾಗಿರುವಂತಹದ್ದು. ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ದೃಶ್ಯದಲ್ಲಿ ಹೊಸ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದಾರೆ. ಒಬ್ಬ ಬೆಂಕಿ ಹಚ್ಚಲಿಕ್ಕೆ ಕಿಡಿಗೇಡಿ ಯತ್ನವನ್ನು ಮಾಡ್ತಾ ಇದ್ದಾನೆ. ಆ ಹುಲ್ಲಿದೆ, ಆ ಹುಲ್ಲನ್ನು ತೆಗೆದುಕೊಂಡು ಬೆಂಕಿ ಹಚ್ಚಬೇಕು ಠಾಣೆಗೆ ಅನ್ನೋದು. ಮತ್ತೊಂದು ಕಡೆ ಬೀದಿ ದೀಪ, ಆ ಬೀದಿ ದೀಪವನ್ನು ಒಬ್ಬ ಯುವಕ ಧ್ವಂಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಧ್ವಂಸ ಮಾಡ್ತಾನೆ ಆ ಒಂದು ಬೀದಿ ದೀಪವನ್ನು. ಯಾವುದೇ ರೀತಿಯಾದಂಥ ಸಾಕ್ಷಿ ಸಿಗಬಾರ್ದಲ್ಲಿ, ನಾವೇ ದಾಳಿ ಮಾಡಿದ್ವಿ ಅಂತ ಗೊತ್ತಾಗಬಾರ್ದು. ಬೀದಿ ದೀಪವನ್ನು ಧ್ವಂಸ ಮಾಡಲಿಕ್ಕೆ ಮತ್ತೊಬ್ಬ ಪ್ರಯತ್ನ ಮಾಡ್ತಾನೆ. ಮತ್ತೊಬ್ಬ ಈ ಕಡೆ ಕಲ್ಲನ್ನು ಎಸಿತಾ ಇದ್ದಾರೆ ಪುಂಡ್ರು. ಮತ್ತೊಬ್ಬ ಹುಲ್ಲಿದೆ ಅಲ್ಲೇ, ಆ ಹುಲ್ಲನ್ನು ತೆಗೆದುಕೊಂಡು ಬೆಂಕಿ ಹಚ್ಚಲಿಕ್ಕೆ ಯತ್ನವನ್ನು ಮಾಡ್ತಾನೆ. ಪೊಲೀಸರು ಯಾವಾಗ ಅಶ್ರುವಾಯು ಪ್ರಯೋಗ ಮಾಡ್ತಾರೆ ಅಲ್ಲಿಂದ ಎಲ್ಲರೂ ಕೂಡ ಎಸ್ಕೇಪ್ ಆಗ್ತಾರೆ. ಆ ದೃಶ್ಯಗಳನ್ನು CCTVಯಲ್ಲಿ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಾ.